ಸಾಂಗ್ ಸಾಕಾಗಿದೆ ಮತ್ತೆ. ಸೂಪರ್, ನಿಂದು ಅಷ್ಟೇ ಸಾಕಾಗಿದೆ. ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ. ನೋಡುತ್ತಾ ಬಿದ್ದೋದು. ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು. ಆಮೇಲೆ ಇನ್ನೊಂದು ಹಾಡಿದೆಯಲ್ಲಪ್ಪ ಅದು ನನಗೆ ನೀನು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ. ಇಲ್ಲ ಮಚ್ಚ, ನಂದು ಫೇವ್ರೇಟ್ ಸಾಂಗ್ ಅದು. ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡಿನರಿ ಹಿಟ್ಟು ಸಲಾಗ ಡೈರೆಕ್ಷನ್ನು. ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ, ಬಲ ಭೀಮಾ. ನಮ್ದು 15ಕ್ಕೆ ರಿಲೀಸು, ನಮ್ಮ ವಿಜಿದು 9ನೇ ತಾರೀಕು ರಿಲೀಸು. ಸಲಾಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ, ಸೂಪರ್ ಹಿಟ್ ಮಾಡಿದ್ರು, ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ. ಬಿಕಾಸ್ ನನಗೆ ಸಲಾಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ. ಭೀಮಲ್ಲಿ ಆಟಿಟ್ಯೂಡ್ ಸೂಪರ್ ಮಚ್ಚ. ಹೌದಾ? ಆಟಿಟ್ಯೂಡ್ ಸೂಪರ್. ಬೈಕಲ್ಲಿ ಬರ್ತಾ ಕೊಂಡ್ರೆ ಓನೆ ಅದು ನಿಮ್ಗೆಲ್ಲ ಭೀಮಾ ಅನ್ಸುತ್ತೆ. ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತದೆ ನಮ್ಮ ಹಾಕೊಂಡು. ಬಿಕಾಸ್ ನಾನು 2001, 2, 3 ಎಲ್ಲ ನಾವು ಇವನು ಕವಾಸಿಕಿ, ನಾನು ಸುಜುಕಿ ಇಬ್ರು. ಸೊ ಅವಾಗ ಅದೇ ತರ ಬರೋ ದಮ್ ಹಾಕೊಂಡು ಕವಾಸಿಕಿ ಅಂದ್ರೆ ನನಗೆ ಈ ಇನ್ನೊಂದು, ನಾನು ಇವನ್ ಕೂದಲು ದೊಡ್ಡ ಫ್ಯಾನು. ಅಲ್ಲಿ DVG ರೋಲ್ ಬರೋ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನ್ ಸೇಮ್ ಶಾರುಖ್ ಖಾನ್ ತರ ಕಾಣಿಸ್ತೀನಿ ಕೊಡೋ ನೀನು ಅಂತ ವಿಜಯ್ ನೆನಪಿದ್ಯಾ? ಹೌದೌದೌದೌದು, ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ನಮ್ಮ. ಎಲ್ಲಾನು ಮೀರಿ ಮಚ್ಚ 18 ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ. ಯಾಕೆಂದರೆ ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಮನಸ್ಸು, ಮತ್ತು ನೀನು ಪಟ್ಟಿರೋ ಕಷ್ಟ, ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ. ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಬ್ಬರನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು. ಮತ್ತು ನಮ್ಮನ್ನು ಒಟ್ಟಿಗೆ ತೆರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ. ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ, ನೀನು ಬಂದು ನನ್ನ ಸಿನಿಮಾನ ನೋಡು. 100% ನಮ್ಮಿಬ್ಬರು ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು. ಹೌದು, ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದೆ. ತುಂಬ ಎಮೋಷ್ನಲ್. ಹೆಂಗೆ ಅಂದರೆ ವಿಜಿ ನೀನು ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ, ಅವ್ನು ಕರೆದು ಹೇಳ್ದಲ್ಲ ವಿಜಯ್ ಸರ್ ಒಂದಲ್ಲ, ನಾನು ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ DVG ರೋಡಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ ಅಂತ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ. ಅದ್ ನೆನಪಾಯ್ತು ನನಗೆ. ಈಗ ಬರ್ತಾ ಸುಮ್ಮನೆ ದಾರಿಲಿ ಯೋಚನೆ ಮಾಡ್ಕೊಂಬಂದೆ. ಈಗ ಯಾರೋ ನೋಡಿದೆ 18 ವರ್ಷಕ್ಕೆ ಮತ್ತೆ ಪೈಪೋಟಿಯಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ದುನಿಯಾ ವಿಜಯ್. ನಮ್ಮ ತಾಯಣ್ಣ ನಮ್ಮಿಬ್ರು ಯಾವ ಪೈಪೋಟಿನೂ ಇಲ್ಲ. ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್. ನಾನು ರಾತ್ರಿ 12 ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು, ಹೋದ್ರೆ ಇವನ್ ಮಾತ್ರ ಹೋಗ್ತೀನಿ. ಅಷ್ಟು ನನಗೆ ಪ್ರೀತಿ ನಮ್ಮ ವಿಜಿ ಅಂದ್ರೆ. ನಮ್ಮ ಸಲಾಗ ಇವನು ಸಲಾಗ. ನನಗೆ ಯಾಕೆ ಎಮೋಷನಲ್ ಆದೆ ಅಂದರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ಬಂದೆ. ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ. ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ 18 ವರ್ಷ ಹೊಡೆದಾಡಿದೀವಿ. ಹೋಯ್ತಲ್ಲ ಮಚ್ಚ, ನಿಜವಾಗ್ಲೂ ತಾಯಣೆಗಳು ನನಗೆ ಒಂದೇ ಹಚ್ಚಿದ್ದು 18 ವರ್ಷ ಆಗೋಯ್ತಾ. ಯಪ್ಪ ದೇವ್ರೆ, ಏನಪ್ಪಾ ಇದು ಜೀವನ. ಇಲ್ಲ ವಿಜಯ್, 18 ವರ್ಷ ಆಗೋಯ್ತಲ್ಲ, ಈಗ ನಾವು ಟೀನೇಜ್ 18. ಅಲ್ಲ ಅದು ಕರೆಕ್ಟ್, ಅದ್ರಲ್ಲಿ ಮಾತಿಲ್ಲ. ಬಟ್ ಆ 18 ವರ್ಷದ ಜರ್ನಿ ಇದೆಯಲ್ಲಮ್ಮ, ನಾನು ನಮ್ಮ ತಾಯಣೆಗಳು ಈಗ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ. ನಿನ್ನ ಕಷ್ಟಗಳು, ನನ್ನ ಕಷ್ಟಗಳು, ನೀನು ಹೊಡೆದಾಡಿದ್ದು ಬಾ, ಅದು ನಮ್ಗಳಿಗೆ ಗೊತ್ತು. ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದ್ರೂ ಅರ್ಥ ಆಗಲ್ಲ. ಅದು ಒಂದು ಬುಕ್ಕೆ ಬರೀಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ, ಏನೇನು ನೋವು ತಿಂದ್ವಿ ಅನ್ನೋದು. ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮ್ಗೆ ಬ್ಲಾಸ್ಟ್ ಆಗೋಯ್ತಲ್ಲ, ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ
ಪ್ರಣಯ ಸಖಿ ಒಂದು ವಿಚಿತ್ರ ವಿಜಯ್, ಇವತ್ತು ಟಕ್ಕಂತ ಮಾಡ್ತಿದೀವಿ ಒಂದು ಕ್ಯಾಂಡಿಡೇಟ್. ಆಮ ಎಲ್ರಿಗೂ ಹೇಳ್ತೀನಿ, ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ. ನಮ್ ಪ್ರಕಾರ 5-6 ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದೀವಿ ಅಂತ. ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ, ಎಲ್ಲಾ ಹಿಂಗೆ ಹೋಗುತ್ತೆ ಅಂತ. ಓಕೆ, ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ, ನಮ್ಮಿಬ್ರಿಗೂ ಬಿಕಾಸ್ ಆ ಟೇಸ್ಟೇ ಗೊತ್ತಿರ್ಲಿಲ್ಲ ನಿಜವಾಗ್ಲು ಅಲ್ವಾ. ಸೊ 5-6 ವರ್ಷ ನಮ್ಮಿಬ್ರು ಗೊತ್ತೇ ಆಗ್ಲಿಲ್ಲ ಯಾವ ಬಾಗ್ಲಲ್ಲಿ ಯಾವ ಬಾಗ್ಲಲ್ಲಿ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಗೆ ಗೊತ್ತಾಗ್ ಶುರು ಆಯ್ತು, ಓಕೆ ಅದು ಸೂಪರ್ ಹಿಟ್ಟು, ರೆಕಾರ್ಡ್ ಅಂತೆ, ಇದಂತೆ ಅದಂತೆ ಅಂತ. ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ 4 ಕಣ್ಣಿತ್ತು ವಿಜಿ ಮೇಲೆ. ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದಾನೆ ಅಂದ್ರೆ, ಒಂದು ಸೀನ್ ಕೊಟ್ರೆ 10 ತರ ಅವನು ಮಾಡಿ ತೋರಿಸ್ಬಿಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ವಿಜಯ್ ಕಂಟ್ರೋಲ್ ಆಗಿ ಮಾಡೋ ವಿಜಯ್ ಪ್ಲೀಸ್. ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಭೀಮಾ, ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ, ಬೇರೆದೇ ಸಿನಿಮಾ, ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ವಿಜಿ. ಏನೋ ಬೇರೆ ಹೇಳ್ತಾ ಇದ್ದಾನೆ, ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ. ಹೌದು, ಎಸ್. ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಸಿಕ್ಕಾಬಿಟ್ಟು ಖುಷಿ ಪಡ್ತೀಯ. ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ. ಇಂಟೆನ್ಷನ್ಸು ತುಂಬ ಚೆನ್ನಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನನಗೆ ಜೊತೆಗೆ ಖುಷಿ ಆಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದ್ರಿಂದ ನಾನು ಒಂದು ಅಂದ್ಕೊಂಡೆ, ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ರು ಪ್ರಮೋಟ್ ಮಾಡ್ಕೊಳ್ಳೋಣ.